ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರಿಗೆ, ಶಿವಭಕ್ತ ಬೇಡರ ಕಣ್ಣಪ್ಪನವರಿಗೆ, ಏಕಲವ್ಯನವರಿಗೆ, ರಾಜವೀರ ಮದಕರಿ ನಾಯಕರಿಗೆ, ವೀರ ಸಿಂಧೂರ ಲಕ್ಷ್ಮಣರಿಗೆ, ಅನಗಲಿ ಬೇಡರಿಗೆ, ಭಕ್ತ ಬುಕ್ಕರಿಗೆ, ಗಂಡುಗಲೆ ಕುಮಾರಮ್ಮರಿಗೆ, ಸುರಪುರರಾಜ ವೆಂಕಟಪ್ಪ ನಾಯಕರಿಗೆ, ಮಾತೆ ಶಬರಿಗೆ, ಮೈಸೂರಿನ ಮಾರನಾಯಕರಿಗೆ, ಎಲ್.ಜಿ. ಹಾನೂರವರಿಗೆ, ಪುಣ್ಯಾನಂದಪುರಿ ಮಹಾಸ್ವಾಮೀಜಿ ಅವರಿಗೆ, ಐತಿಹಾಸಿಕ 7ನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ತಾಲೂಕು ನಾಯಕ ಸಮಾಜಕ್ಕೆ, ಶ್ರೀನಿವಾಸಪುರ ತಾಲೂಕು ನಾಯಕ ಸಮಾಜಕ್ಕೆ, ಕೋಲಾರ ಜಿಲ್ಲೆ ನಾಯಕ ಸಮಾಜಕ್ಕೆ, ಈಗ ಅಲ್ಲಿ ಶಾಮುಂದು ಮೊಬೈಲ್ ತಂದಿದಂತೆ ದಯವಿಟ್ಟು ಯಾರಾದರೂ ನಮಸ್ಕಾರಗಳು. ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಜಾತ್ರೆ ವಾರ್ತೆಗಳ ವಿವರ. ಆದಿಕವಿ ವಾಲ್ಮೀಕಿ ಮಹರ್ಷಿಯವರ ಜಾತ್ರೆಯು ಫೆಬ್ರವರಿ 8 ಮತ್ತು 9ರಂದು ನಡೆಯಲಿರುವ ವಾಲ್ಮೀಕಿ ಜಾತ್ರೆಯ ಉದ್ದೇಶದಿಂದ ಕೋಲಾರ ನಗರಕ್ಕೆ ಆಗಮಿಸಿದ ಪರಮ ಪೂಜ್ಯ ಜಗದ್ಗುರು ಶ್ರೀ ವಾಲ್ಮೀಕಿ ಪ್ರಸನ್ನನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಗರದ ಕೋಟೆಯ ವಾಲ್ಮೀಕಿ ಭವನದಲ್ಲಿ ಸ್ವಾಮಿಗಳ ಉಪಸ್ಥಿತಿಯಲ್ಲಿ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ರಾಜ್ಯ ವಾಲ್ಮೀಕಿ ಸಮುದಾಯದ ಮುಖಂಡರಾದ ಕೋಟೆ ಶ್ರೀನಿವಾಸ್, ಮಂಜುಳಾ ಶ್ರೀನಿವಾಸ್, ನಗರಸಭಾ ಸದಸ್ಯರಾದ ಅಂಬರೀಶ್, ರೈತ ಸಂಘದ ಆನಂದ್, ಆಂಧ್ರಪ್ರದೇಶದ ವಾಲ್ಮೀಕಿ ಸಮುದಾಯದ ವ್ಯವಸ್ಥಾಪಕ ಅಧ್ಯಕ್ಷರಾದ ಪುಲಿ ಶ್ರೀನಿವಾಸುಲು ಹಾಗೂ ವಿವಿಧ ತಾಲೂಕುಗಳಿಂದ ಆಗಮಿಸಿದ ವಾಲ್ಮೀಕಿ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಸ್ವಾಮೀಜಿಯವರು ಕೋಲಾರಕ್ಕೆ ಆಗಮಿಸಿದ ವೇಳೆ ವಾಲ್ಮೀಕಿ ವೃತ್ತದಲ್ಲಿರುವ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿದರು. ವರದಿ ಪರ್ವೀಜ್ ಅಹಮದ್. ಮೀಸಲಾತಿಯನ್ನು ಹೆಚ್ಚಿಸಬೇಕು ಅಂತೇಳಿ ಹಲವಾರು ವರ್ಷಗಳಿಂದ ನನ್ನ ಸಮಾಜದ ಹೋರಾಟವನ್ನು ಮಾಡಿಕೊಂಡು ಬಂದಿದ್ರು ಸಹ ನಮ್ಮನ್ನು ಆಳುವಂಥ ಸರ್ಕಾರಗಳು ಎಲ್ಲ ಒಂದು ಕಡೆ ವಿಳಂಬ ನೀತಿಯನ್ನು ಅನುಸರಿಸ್ತಾ ಹೋದ್ರು. ಕಾರಣ ಏನು? ನಮ್ಮಲ್ಲಿ ಐಕ್ಯತೆ ಕೊರತೆ, ಒಗ್ಗಟ್ಟಿನ ಕೊರತೆ, ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ನಾಯಕರ SC/STಗಳ ಚುನಾವಣೆ ಬಂದ ನೋಡಿದಾಗ್ತದೆ ಅಂತೇಳಿ ನಮ್ಮನ್ನು ಆಳುವಂಥ ಸರ್ಕಾರಗಳಿಗೆ ನಮ್ಮ ಬಗ್ಗೆ ಈ ರೀತಿಯಾಗಿರ್ತಕ್ಕಂಥ ತಾತ್ಸಾರ. ಹಾಗಾಗಿ ಬಹುತೇಕ ಇಡೀ ರಾಜ್ಯದ ನಾಯಕ ಸಮುದಾಯ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ ಬಂತಂದರೆ ಅಕ್ಟೋಬರ್ ತಿಂಗಳ ಬರ್ತಕ್ಕಂಥ ಸೀಗಿ ಹುಣ್ಣಿಮೆ ದಿನ ಬಹುತೇಕ ಈ ರಾಜ್ಯದ ನಾಯಕ ಸಮುದಾಯ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಮಹರ್ಷಿ ವಾಲ್ಮೀಕಿ ಜಯಂತಿಗೆ ಸಾರ್ವಜನಿಕವಾಗಿ ರಜೆಯನ್ನು ಘೋಷಣೆ ಮಾಡಿ ವಾಲ್ಮೀಕಿ ಜಯಂತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ఉద్యమాల్లో పాల్గొనాలని చెప్పి స్వామీజీ ఆశీర్వాదాల కోసం ఇక్కడికి రావడం జరిగింది. మరి ఫిబ్రవరి 8-9 తేదీల్లో జరిగే వాల్మీకి జాతర కార్యక్రమాల్లో ఆంధ్రప్రదేశ్లో ఉన్నటువంటి వాల్మీకులందరూ కూడా పెద్ద సంఖ్యలో పాల్గొని ఈ కార్యక్రమాన్ని జయప్రదం చేస్తామని, వాల్మీకి వారికి ఆశీర్వాదాలతో పాటు స్వామీజీ అనుగ్రహాలు కూడా తీసుకుంటామని చెప్పి తెలియజేసుకుంటూ, మరి కర్ణాటకలో ఉన్నటువంటి వాల్మీకి బంధుమిత్రులందరికీ 50 లక్షల ఆంధ్రప్రదేశ్ వాల్మీకి బంధుమిత్రులందరూ ఇలాంటి సహాయ సహకారాలు అందిస్తామని చెప్పి తెలియజేసుకుంటూ, మరి స్వామీజీ వారికి కృతజ్ఞత, ఈ అవకాశాన్ని ఇచ్చినటువంటి స్వామీజీకి కృతజ్ఞతలు తెలియజేసుకుంటున్నాను. జై వాల్మీకి, జై వాల్మీకి, జై వాల్మీకి. ಫೆಬ್ರವರಿ 8 ಮತ್ತು 9ನೇ ತಾರೀಕು ಇರತಕ್ಕಂಥ ಐತಿಹಾಸಿಕ 7ನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ನಾವು ಈ ದಿವಸ ಕೋಲಾರ ಮತ್ತು ಶ್ರೀನಿವಾಸಪುರ ತಾಲೂಕಿನ ಸಮಾಜದ ಬಂಧುಗಳಿಗೆ ಆಹ್ವಾನವನ್ನು ಕೊಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಆಂಧ್ರ ಪ್ರದೇಶದ ಮುಖಂಡರು ಪುಲಿ ಶ್ರೀನಿವಾಸ್ ಅವರು ಈಗಾಗಲೇ ನಮ್ಮ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮಾಜದ ಕರೆಯನ್ನು ಕೊಟ್ಟಿದ್ದಾರೆ. ಆ ಭಾಗದಲ್ಲಿ ಇವತ್ತು ನಮ್ಮ ಸಮುದಾಯ ಕೂಡ ST ಹೋರಾಟಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾವು ಕಳೆದ 1 ತಿಂಗಳ ಹಿಂದೆ ಓಯಾ ವಾಡ್ಲಪಲ್ಲಿಯಲ್ಲಿ ವಾಲ್ಮೀಕಿಯವರು ಅಲ್ಲೇ ತಪಸ್ಸನ್ನು ಮಾಡಿದ್ದಾರೆ. ನೀವೇನಾದ್ರು ಆ ಗವಿಯನ್ನು ನೋಡಿದರೆ ಆಶ್ಚರ್ಯ ಪಡ್ತೀರಿ ನೀವೆಲ್ಲ. ದಯವಿಟ್ಟು ನೀವೆಲ್ಲ ಒಂದು ಸಾರಿ ಆ ಗುಹೆ ವಾಲ್ಮೀಕಿಯವರು ಆ ಗುಹೆ ಒಳಗೆ ತಪಸ್ಸು ಮಾಡಿ ರಾಮಾಯಣ ಬರೆದಿರ್ತಕ್ಕಂಥ ಕುರು
ಇಲ್ಲಿಂದ ಭಾಳ ಅಂದರೆ ಒಂದು 100-150 ಕಿಲೋಮೀಟ್ರ್ ಆಗ್ತದೆ ನಿಮಗೆ. ದಯವಿಟ್ಟು ನೀವು ಆ ಒಂದು ಸ್ಥಳವನ್ನು ನೋಡ್ಕೊಂಬರಿ. ಮಹರ್ಷಿ ವಾಲ್ಮೀಕಿಯವರು ಗೋಯಾವಾಡಲ ಪಳ್ಳಿ ಅಂತೇಳಿ ಒಂದು ಗ್ರಾಮ. ಅಲ್ಲಿ ನಮ್ಮ ಪ್ಯೂರ್ ಎಸ್ ಟಿ ಸಮಾಜ ಬಿಟ್ಟರೆ ಬೇರೆ ಯಾರೂ ಇಲ್ಲ. ವಾಲ್ಮೀಕಿಯವರೇ ಸ್ವತಃ ಅಲ್ಲಿ ತಪಸ್ಸು ಮಾಡಿ ರಾಮಾಯಣ ಬರೆದಿರ್ತಕ್ಕಂಥ ಗುಹೆ ಅಂದರೆ ಹೆಚ್ಚು ಕಡಿಮೆ ನಿಮಗೆ 300 ಅಡಿ ಆಳ ಇದೆ ಗುಹೆ. 300 ಅಡಿಯಲ್ಲಿ ಅಲ್ಲಿ ಕೆರೆ ಇದ್ದಾವೆ. ಮಹರ್ಷಿ ವಾಲ್ಮೀಕಿಯವರು ಅಲ್ಲಿ ತಪಗೈದು ಅನುಷ್ಠಾನ ಮಾಡಿ ವಾಲ್ಮೀಕಿಯವರು ರಾಮಾಯಣ ಬರೆದಿರ್ತಕ್ಕಂಥ ಇವತ್ತು ಕೂಡ ಇದೆ. ನಾವು ಒಂದು ತಿಂಗಳ ಹಿಂದೆ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು. ಹೆಚ್ಚು ಕಡಿಮೆ ಒಂದು 5-10 ಸಾವಿರ ಜನ ಸೇರಿ ಅಲ್ಲಿ ಎಲ್ಲ ಮಂತ್ರಿಗಳಿಗೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಸರ್ಕಾರದ ಕಡೆ ಕೂಡ ನಮಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಸಿಕ್ಕಿದೆ. ಕರ್ನಾಟಕದಲ್ಲಿ ಇವತ್ತು ವಾಲ್ಮೀಕಿ ಸಮುದಾಯ ಎಸ್ ಟಿ ಪಟ್ಟಿ ಒಳಗಿದೆ. ಆಂಧ್ರದಲ್ಲಿರ್ತಕ್ಕಂಥ ನಮ್ಮ ವಾಲ್ಮೀಕಿ ಸಮಾಜವನ್ನು ಕೂಡ ಎಸ್ ಟಿ ಪಟ್ಟಿ ಸೇರಿಸಬೇಕು ಅಂತೇಳಿ ಅವರು ಹೋರಾಟವನ್ನು ಮಾಡ್ತಾರೆ. ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಸಮಸ್ತ ಬೇಡ ವಾಲ್ಮೀಕಿ ನಾಯಕದ ಸಮುದಾಯದ ಪರವಾಗಿ ನಾವು ನಿಮಗೆ ಬೆಂಬಲವನ್ನು ಕೊಡ್ತೀವಿ.